ನಾವು ಸಣ್ಣ ವಯಸ್ಸಿಂದ ಅದನ್ನೇ ನಂಬ್ಕೊಂಡು ಬಂದವರು. ಸೊ ಅದು ನಮ್ಮ ಒಳಗಡೆ ಇದೆ, ಅಂದ್ರೆ ನಮ್ಮ ಜೀನಿಂದನೇ ಬಂದಿದೆ. ಆ ದೈವತ್ವ, ದೈವ ಏನಿದೆ, ಅದರ ಆರಾಧನೆ ಏನಿದೆ, ಅದೆಲ್ಲ ನಮ್ಮ ಜೀನಲ್ಲೇ ಬಂದಿದೆ. ಸೊ ನಮ್ಗೆ ಉದ್ದೇಶ ಇದ್ದಿದ್ದೆ ಅದ್ರ ಕಾರಣಿಕ ಏನಿದೆ, ಅದರ ಮಹತ್ವ ಏನಿದೆ, ಅದನ್ನ ಹೇಳಬೇಕು, ಜಗತ್ತಿಗೆ ತೋರ್ಸಕ್ಕೆ ನಾವು ಯಾರು ಅಲ್ಲ, ಅದನ್ನ ಹೇಳಬೇಕು ಅನ್ನೋದು. ಸೊ ಅದೇ ಉದ್ದೇಶದಿಂದ ಆ ಕಥೆ ಬರೆದಿರೋದು. ನಾವು ಎಲ್ಲೂ ಅದಕ್ಕೆ ಚ್ಯುತಿ ತರಬಾರ್ದು. ಅದ್ರ ಪವರ್ ಏನಿದೆ, ಅದರ ಕಾರಣಿಕ ಏನಿದೆ, ಅದನ್ನ ಜಗತ್ತಿಗೆ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಕತೆ ಬರೆದಿರೋದು. ಸೊ ದಟ್ ವಾಸ್ ಅ ಮೇನ್ ಇಂಟೆನ್ಷನ್ ನಮ್ಗೆ. ಬೇರೆ ಯಾವ್ದು ಇಂಟೆನ್ಷನ್ ಇರ್ಲಿಲ್ಲ ನಮ್ಮ ಹತ್ರ ಸಿನಿಮಾ ಮಾಡ್ಬೇಕಾದ್ರೆ. ಅಂಡ್ ದೈವಗಳ ಸಿನಿಮಾ ಇದಕ್ಕಿಂತ ಮುಂಚೆನೂ ಸುಮಾರಷ್ಟು ಬಂದಿದೆ ನಿಮ್ಗೆ, ಸುಮಾರಷ್ಟು ಅಂದ್ರೆ ನಿಮ್ಗೆ 90s ಇಂದನೂ ಇದೆ ನಿಮ್ಮ ದೈವಗಳ ಸಿನಿಮಾ. ದಿಸ್ ವಾಸ್ ಅ ಸಿನಿಮಾ ಮೈನ್ ಸ್ಟ್ರೀಮ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ವರ್ಕ್ ಆಯ್ತು. ಸೊ ನಮಗೂ ಸಿನಿಮಾ ಮಾಡ್ಬೇಕಾದ್ರೆ ಗೊತ್ತಿರ್ಲಿಲ್ಲ ಇದು ಆ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ನಾನು ಯಾವತ್ತೂ ಹೇಳೋದು, ಕಾಂತಾರದಂತ ಸಿನಿಮಾ ಅದು ಮಾಡಿದ್ದಲ್ಲ, ಅದು ಆದದ್ದು. ಅದು ಆದದ್ದು ಅಂತ ಹೇಳೋದಕ್ಕೆ ಅದಕ್ಕಿಂತ ಜಾಸ್ತಿ ಅದು ಹೋಗಿರೋ ರೀತಿ, ಜನಗಳು ರಿಸೀವ್ ಮಾಡಿರೋ ರೀತಿ, ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಓನ್ಲಿ ಹ್ಯೂಮನ್ ಬೀಯಿಂಗ್, ಮನುಷ್ಯರಿಂದ ಆದದ್ದಲ್ಲ. ಅದನ್ನು ಮೀರಿದ ಏನೋ ಇತ್ತು ಅದರಲ್ಲಿ. ಅದು ಅದನ್ನಷ್ಟು ದೂರ ಕೊಂಡೋಗಿದ್ದು ಅಂತ. ಇನ್ಫ್ಯಾಕ್ಟ್ ಅಷ್ಟೆಲ್ಲ ಕಾಂಟ್ರವರ್ಸೀಸ್ ಇರಬೇಕಾದ್ರೂ, ಅಷ್ಟೆಲ್ಲ ಪ್ರಾಬ್ಲಮ್ಸ್ ಇರಬೇಕಾದ್ರು ನಮ್ದೇ ಮಣ್ಣಲ್ಲಿ ಮತ್ತೆ ಆ ಸಿನಿಮಾ ಅದೇ ಹೆಸರು ಮಾಡುತ್ತೆ. ಸೊ ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಅಸ್, ಇಟ್ ವಾಸ್ ಟು, ಅಂದ್ರೆ ಅದು ಆಗ್ಬೇಕಂತಿತ್ತು, ಅದಾಯ್ತು ಅಷ್ಟೇ.